ಸರ್ ಆ್ಯಕ್ಚುಲಿ ಅದು ಚಿಕ್ಕ ಪಾಪ ಅದು ಆಟ ಆಡ್ಕೊಂತ ಹಿಂಗೆ ಓಡಾಡ್ತಾ ಇತ್ತು. ಆ್ಯಕ್ಚುಲಿ ಇಲ್ಲಿ ನಮ್ಮ 6ನೇ ವಾರ್ಡಲ್ಲಿ ತುಂಬ ಸಮಸ್ಯೆ ಐತೆ. ಏನಂದರೆ ಚರಂಡಿ ನೀರು ಹರಿಯೋಕ್ಕೆ ವ್ಯವಸ್ಥೆನೇ ಇಲ್ಲ. ಅದನ್ನು ನಾವು ಸುಮಾರು ಅಂದರೆ 10ರಿಂದ 15 ವರ್ಷ ಆಯಿತು. ಪುರಸಭೆಗೆ 15 ವರ್ಷ ಆದರೂ ಚರಂಡಿಗೆ ನೀರು ಹರಿಯೋಕ್ಕೆ ಎಲ್ಲಿ ಜಾಗನೇ ಮಾಡಿಕೊಟ್ಟಿಲ್ಲ ಪುರಸಭೆಯವರು. ಈ ಚರಂಡಿ ನೀರು ಹರಿಯೋಕ್ಕೋಸ್ಕರ ಊರ ಜಾತ್ರೆ ಟೈಮಲ್ಲಿ ನೀರನ್ನ ನಿಲ್ಸೋಕ್ಕೋಸ್ಕರ ಅಲ್ಲಿ ಒಂದು ಕುಣಿ ತೆಗೆದಿದ್ರು. ಸುಮಾರು ಒಂದು 15 ಅಡಿ ಆಳ 20 ಅಡಿ ಅಗಲ ತೊಡಿದ್ರು. ಅದನ್ನು ಜಾತ್ರೆಗೋಸ್ಕರ ಮಾತ್ರ ತೆಗೆದಿದ್ರೆ ಹೊರತಾಗಿ ಜಾತ್ರೆ ಆಗಿ ಸುಮಾರು ಇಲ್ಲಿಗೆ 7 ತಿಂಗಳಾಯಿತು. ಇಲ್ಲಿಗೆ ಯಾವ ಕುಣಿನೇ ಮುಚ್ಚಿಲ್ಲ. ಜಾತ್ರೆ ಆದಮೇಲೆ ಮತ್ತೆ ಏನಾಯಿತು, 2 ಸರಿ ಎಮ್ಮೆ ಬಿದ್ದಿತ್ತು. ಒಂದು ಎಮ್ಮೆ ಅದರೆಲ್ಲ ಸತ್ತೋಯ್ತು, ಇನ್ನೊಂದು ಎಮ್ಮೆ ಹಂಗೆ ಎತ್ತಾಕಿದ್ರು. ಜಾತ್ರೆ ಆದಮೇಲೆ ಎಮ್ಮೆ ಸತ್ತ ಮೇಲೆ ಅದನ್ನು ಮುಚ್ಚುತ್ತೀವಿ ಅಂತ ಹೇಳಿಕೆ ಕೊಟ್ಟವರು 6ನೇ ವಾರ್ಡ್ ಮೆಂಬರ್ ಆದವರು ಅಧಿಕಾರಿಗಳೇ. ಮುಚ್ಚುತ್ತೀವಿ ಅಂತ ಹೇಳಿಕೆ ಕೊಟ್ಟವ್ರು, ಮುಚ್ಚಲೇ ಇಲ್ಲ ಸರ್. ಅದಕ್ಕೆ ಹೋಗ್ಲಿ, ಅದು ಮುಚ್ಚೋದು ಬೇಡ, ಅಥವಾ ಅಟ್ಲೀಸ್ಟ್ ಅದಕ್ಕೆ ಅಂತ ಏನಾದರೂ ಸೇಫ್ಟಿ ಆಗಲಿ, ಬ್ಯಾರಿಕೇಡ್ ಆಗಲಿ ಏನಾದರೂ ಕಟ್ಟಬೇಕಂತ ವ್ಯವಸ್ಥೆ ಕೂಡ ಮಾಡಿಲ್ಲ ಅವರು. ಇದು ಅಧಿಕಾರ ನಿರ್ಲಕ್ಷ್ಯತನೇ ಈ ಥರ ನಮ್ಮ ಜೀವ ಹೋಗಿರೋದು ಸರ್. ಇದು ಅರವಿಂದ್ ಅಂತ. ಸಂಜೆ 5 ಗಂಟೆ ಸುಮಾರು ಆಟ ಆಡೋಕ್ಕಂತಾನೆ ಹೊರಗಡೆ ಹೋದವನು. ಪ್ರತಿದಿನ ಯಾವ ಥರ ಹೋಗ್ತಾರೆ ಅದೇ ಥರ ಆಟ ಆಡೋಕೆ ಹೋದವರು. ನಿನ್ನೆ ಮಾತ್ರ ಈ ಥರ ಆಗಿರೋ ವ್ಯವಸ್ಥೆ ಇದು ಸರ್. ಸರ್ ಊರೆಲ್ಲ ಹುಡುಕಿದ್ವಿ, ಎಷ್ಟು ಹುಡುಕಿದ್ರು ಎಲ್ಲಿ ಸಿಕ್ಕಿಲ್ಲ ಸರ್. ಲಾಸ್ಟಿಗೆ ಯಾವುದೇ ಆಗಲಿ ಸ್ವಲ್ಪ ಆಟ ಆಡೋಕ್ಕಂತ ಇಲ್ಲೇ ತನ ಇರೋದು ಹತ್ರ, ಹಂಗೆ ಆಟ ಆಡೋಕ್ಕಂತ ಹೋದವನು ಆ ಥರ ಅಲ್ಲಿ ಆಗಿದೆಯಲ್ಲ. ಆ ಟೈಮಲ್ಲಿ ಹೆಂಗೇನಾಗಲಿ ಅಂತ ನಾವು ಆ ಥರ ಹೋದಾಗ ನಮಗೆ ಅಲ್ಲಿ ಕಂಡಿದ್ದು ಸರ್. ಅದು ಜಸ್ಟ್ ಯಾವ ಥರ ಅಂದಾಜ್ ಮೇಲೆ ಚೆಕ್ ಮಾಡೋಕ್ಕಂತ ಹೋದ್ವಿ, ಅದೇ ನಿಜ ಆಗುತ್ತೆ. ಅರವಿಂದ್ ಅಂತ. ಅರವಿಂದ್